ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 3ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲೀರಿ, ಕಲ್ತ್ರೆ ಆಲ್ವೇಸ್ ಈಸಿ. ನಾನು ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಮಾರ್ಕೆಟ್ ಈಸಿ ಯಾವಾಗ ಆಗುತ್ತೆ ಅಂದರೆ ನೀವು ಕಲ್ತಾಗ ಮಾತ್ರ ಈಸಿ ಆಗುತ್ತೆ. ಅದರ್ವೈಸ್ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಈಸಿ ಆಗೋದಿಲ್ಲ. ಅದು ಆಲ್ವೇಸ್ ಟಫ್ ಆಗೇ ಇರುತ್ತೆ. ಓಕೆನಾ? ಇವತ್ತಿಂದ ಟ್ರೇಡ್ಸ್ ಲಾಜಿಕ್ಸು ಅಷ್ಟೇ. ಇಟ್ ಈಸ್ ಲೈಕ್ ಎನ್ ಮಾರ್ಕೆಟ್ ಡಿಫ್ರೆಂಟ್ ಸಿನೇರಿಯೋ, ಡಿಫ್ರೆಂಟ್ ಮೈಂಡ್ ಸೆಟ್ಟು. ಸೊ ಎರಡೂ ನಾವು ಅರ್ಥ ಮಾಡ್ಕೊಬೇಕು ಟ್ರೇಡ್ ಮಾಡಬೇಕಾದ್ರೆ. ಓಕೆನಾ? ಆ್ಯಂಡ್ ಓಲ್ಡ್ ಸ್ಟೂಡೆಂಟ್ಸ್ಗೆ ನಿಮಗೆ ಆಲ್ರೆಡಿ 2,000 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಜಾಯ್ನ್ ಆಗಿ ಕಲಿಬೋದು ನೀವು. ನೋಡಿ, 3ನೇ ತಾರೀಕು ಬ್ಯಾಚ್ ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಓಲ್ಡ್ ಸ್ಟೂಡೆಂಟ್ಸು. ನ್ಯೂ ಕಾನ್ಸೆಪ್ಟ್, ನ್ಯೂ ಲಾಜಿಕ್ ತುಂಬಾ ಚೆನ್ನಾಗಿದೆ, ತುಂಬ ನೀಟಾಗಿ ವರ್ಕ್ ಆಗ್ತಿದೆ ಕೂಡ. ಸೊ ಹಾಗಾಗಿ ಈಸಿಯಾಗಿ ಟ್ರೇಡ್ ಮಾಡ್ಬೋದು. ನೋಡಿ, ಓಕೆ. ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್. ದೆನ್ ನಾನು ನಿಮಗೆ ಲಾಜಿಕ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್. ಈಸಿ ಅಂತ ಏನಿಲ್ಲ. ಇವತ್ತು ಸ್ವಲ್ಪ ಟಫ್ ಕೂಡ ಇತ್ತು ಅಂತ. ಏನು ಈಸಿಯಾಗಿರಲ್ಲ, ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಮಾರ್ಕೆಟ್ ಈಸ್ ವಾಲಟೈಲಿಂಗ್ ಬೋತ್ ಸೈಡ್. ಎರಡೂ ಸೈಡು ಡ್ರಾಮಾ ಮಾಡ್ತಿದೆ ಮಾರ್ಕೆಟು. ಸೊ ಹಾಗಾಗಿ ಮಂತ್ಲಿ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಸ್ವಲ್ಪ ನಾವು ನೋಡ್ಕೊಂಡು ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇವತ್ತು. ಲುಕ್ ಅಟ್ ದ ಸ್ಪೈಕ್, ಯಾವ ಮಟ್ಟಕ್ಕೆ ಸ್ಪೈಕ್ ಹೋಗ್ತಿದೆ ನೋಡಿ ಮಾರ್ಕೆಟು. ಸೊ ಅದಕ್ಕೆ ಹೇಳಿದ್ದು ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡೋದು ಇವತ್ತು ತುಂಬಾ ಇಂಪಾರ್ಟೆಂಟು, ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಮಾರ್ಕೆಟಲ್ಲಿ. ಲೆಟ್ ರಿಫ್ರೆಶ್ ಇಟ್ ಆ್ಯಂಡ್ ಕ್ಲೋಸ್ ಇಟ್. ನೋ ಮೋರ್ ಟ್ರೇಡ್ಸ್. ಆಲ್ರೆಡಿ ಗುಡ್ ಟ್ರೇಡ್. ಓಕೆನಾ? ಸೊ ಸ್ವಲ್ಪ ಇವತ್ತು ಮೋರ್ ಟ್ರೇಡ್ಸ್ ಕೂಡ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ನೋಡೋಣ, ಇನ್ನು ನಿಮಗೆ ನೆಕ್ಸ್ಟ್ ವೀಕಿಂದಲೂ ಆ್ಯಕ್ಚುಲಿ ಹಿಂಗೆ ಇರುತ್ತೆ ಟ್ರೇಡ್ಸ್ಗಳು, ನಾನು ಅಂದ್ಕೊಂಡಿದ್ದೀನಿ. ನೋಡುವ. ಲೆಟ್ಸ್ ಕ್ಲೋಸ್ ಇಟ್. ಸೊ ಇವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಲಾಜಿಕ್ ಕೂಡ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಂಬರ್ ಆಫ್ ಲೈನ್ಸ್ ಕಾಣಿಸ್ಬೋದು, ಬಟ್ ಲೈನ್ಸ್ ಇಂಪಾರ್ಟೆಂಟ್ ಅಲ್ಲ, ಲಾಜಿಕ್ ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲಿ ನಾನು ನೆನ್ನೆ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ನಾನು ನಿಮಗೆ ಇಲ್ಲಿ ಯೂಟ್ಯೂಬಲ್ಲೆಲ್ಲ ಗೈಡ್ ಮಾಡೋದಿಲ್ಲ, ಬಿಕಾಸ್ ಸ್ಟೂಡೆಂಟ್ಸ್ ಕ್ಲಿಯರ್ ಇರುತ್ತೆ. ಅದೇ ರೀಸನು. ಸೊ ಇದು ಬಂದು ಇವತ್ತಿಂದು ಎಕ್ಸಾಕ್ಟ್ಲಿ ನಮಗೆ ಸ್ಟ್ರಾಟಜಿ ನಂಬರ್ 4 ಆಗಿತ್ತು. ಸೊ ಎಕ್ಸಾಕ್ಟಾಗಿ ಸ್ಟೂಡೆಂಟ್ಸಿಗೆ ಕೂಡ ಗೊತ್ತಿದೆ ವಾಟ್ ಈಸ್ ಸ್ಟ್ರಾಟಜಿ ನಂಬರ್ 4, ಹೌ ಸ್ಟ್ರಾಟಜಿ ನಂಬರ್ 4 ವಿಲ್ ವರ್ಕ್ ಅಂತ. ಸೊ ಇವತ್ತಿಂದು ಸ್ಟ್ರಾಟಜಿ ನಂಬರ್ 4 ಎಕ್ಸಾಕ್ಟಾಗಿ ಸ್ಟ್ರಾಟಜಿ ನಂಬರ್ 4 ಪ್ರಕಾರನೇ ನಾನು ಕೂಡ ಟ್ರೇಡ್ಸ್ಗಳನ್ನ ಎತ್ಕೊಂಡಿದ್ದೀನಿ. ಲೈಕ್ ಆ್ಯಕ್ಚುಲಿ ಇವತ್ತು ಆನೆಸ್ಟ್ಲಿ ಹೇಳ್ತೀನಿ, ಟ್ರೇಡ್ಸ್ಗಳು ಎಲ್ಲೆಲ್ಲಿ ಮಾಡಿದೆ ಅನ್ನೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಸೊ ಮಾರ್ಕೆಟು ಯಾವಾಗ ಕಂಟಿನ್ಯೂಸ್ ಆಗಿ ಒಂದು 100-150 ಪಾಯಿಂಟ್ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಇಟ್ಸ್ ಅ ಕ್ಲಿಯರ್ ಕಟ್ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆಗೋ ಚಾನ್ಸಸ್ ಕೂಡ ಸ್ವಲ್ಪ ಕಷ್ಟನೇ ಇದೆ ಮಾರ್ಕೆಟ್ಗೆ. ಸೊ ಮೇ ಬಿ ಮಾರ್ಕೆಟ್ ಇಲ್ಲಿಂದ ಒಂದು ನಮಗೆ ಡೌನ್ ಸೈಡು ಟ್ರೇಡ್ ಕೊಡೋ ಚಾನ್ಸಸ್ ಇದೆ ಅಂತ ನನಗೆ ಅನ್ನಿಸ್ತು. ಓಕೆನಾ? ಸೊ ಮೇ ಬಿ ಇಲ್ಲಿಂದ ನಮಗೊಂದು ಡೌನ್ ಸೈಡೆಡ್ ಟ್ರೇಡ್ ಸಿಗೋ ಚಾನ್ಸಸ್ ಕೂಡ ಇದೆ ಅಂತ. ಸೊ ಅದೇ ರೀಸನ್ಗೆ ನಾನೇನು ಮಾಡಿದೆ, ಚಲೋ ವೆಯ್ಟ್ ಮಾಡೋಣ ಅಂತ. ಲೆಟ್ಸ್ ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟಲ್ಲಿ ನಮಗೆ ಡೌನ್ ಸೈಡ್ ಟ್ರೇಡ್ ಎಲ್ಲಿ ಸಿಗ್ಬೋದು ಅಂತ. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬಿದ್ದಿದೆ. ಸೊ ಓಕೆನಾ? 1 2 3 4 ಕ್ಯಾಂಡಲ್ ವಿತೌಟ್ ರಿಟ್ರೇಸ್ಮೆಂಟ್ ಬಿದ್ದಿತ್ತು. 4 ಕ್ಯಾಂಡಲ್ ಎಷ್ಟರಿಂದ ಎಷ್ಟಕ್ಕೆ ಬಿದ್ದಿದೆ? 2440 880 ಅಲ್ಲಿಗೆ ನಿಮಗೆ ಲೈಕ್ 2440 23 940 22 ಆಲ್ಮೋಸ್ಟ್ 150-160 ಪಾಯಿಂಟ್ಸ್ ಕೆಳಗಡೆ ಬಿದ್ದಿತ್ತು. ಸೊ ಐ ಜಸ್ಟ್ ವೆಯ್ಟೆಡ್ ಒನ್ ಮೊಮೆಂಟಮ್ ರಿಟ್ರೇಸ್ಮೆಂಟ್. ಇಲ್ಲೇ ನನಗೆ ಈ ರಿಟ್ರೇಸ್ಮೆಂಟಲ್ಲಿ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 11 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದೆ. ಇಲ್ಲಿ ಈ ಮೊಮೆಂಟಲ್ಲಿ ಒಂದು 11 ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ 11 ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡಿದ ಮೇಲೆ ನಾನು ಒಂದು ಮಿಸ್ಟೇಕ್ಸ್ನ ಇಲ್ಲಿ ಮಾಡಿದ್ದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟೇ ನನಗೆ ಪ್ರಾಫಿಟ್ ಕೂಡ ಆಗೋಗಿತ್ತು, ದಿನದ್ದೇನು ಮುಗ್ದಿತ್ತು. ಸೊ ಐ ಜಸ್ಟ್ ಫಿನಿಶ್ಡ್ ಅಂತ ಸುಮ್ಮನೆ ಕೂತಿದ್ರೆ ಆಗಿತ್ತು. ಓಕೆನಾ? ಸೊ ಅದನ್ನೇ ಹೇಳೋದು, ಟೈಮ್ ಓವರ್ ಟ್ರೇಡಿಂಗ್ ಯಾಕಾಗುತ್ತೆ ಅನ್ನೋದನ್ನು. ಇವತ್ತಿನ ನನ್ನ ಮಿಸ್ಟೇಕ್ನ ದಯವಿಟ್ಟು ನೀವುಗಳಂತೂ ಆ ಮಿಸ್ಟೇಕ್ನ ಇವತ್ತು ಮಾಡಿರೋ ನಾನು ಮಿಸ್ಟೇಕ್ನ ನೀವು ಮಾಡಬೇಡಿ. ಸೊ ಅದಕ್ಕೆ ಹೇಳ್ತಿರೋದು, ಇವತ್ತಿನ ಲಾಜಿಕ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಿರೋದು. ದೆನ್ ಮಾರ್ಕೆಟ್ ಎಕ್ಸಾಕ್ಟಾಗಿ ರಿಟ್ರೇಸ್ ಬ್ಯಾಕ್ ಟು ಲೈಕ್ 20% ಬಂತು. ಓಕೆನಾ? ಸೊ ಇಲ್ಲಿ ಏನು ಮಾಡಿದೆ, ಇಲ್ಲಿ ಒಂದು ಕಾಲ್ ಸೈಡ್ ಟ್ರೇಡ್ನ ನಾನು ತೊಗೊಂಡೆ. ರೀಸನ್ ಸಿಂಪಲ್ ರೀಸನ್ನು, ಸೊ ಕಂಟಿನ್ಯೂಸ್ ಆಗಿ ಬಿದ್ದಿದೆ. ಒಂದು ಸ್ಮಾಲ್ ರಿಜೆಕ್ಷನ್ ಅಂತೂ ಕೊಡುತ್ತೆ ಮಾರ್ಕೆಟು, ಎಷ್ಟು ಕೊಡುತ್ತೆ ಅಂತ ಗೊತ್ತಿಲ್ಲ ಅಂತ. ಓಕೆನಾ? ಸೊ ಇಲ್ಲಿ ನಾನು ಎಂಟ್ರಿ ಆಗಿ ಜಸ್ಟು ಆಲ್ಮೋಸ್ಟ್ ಒಂದು 8 ಪಾಯಿಂಟ್ಗೆ ಎಕ್ಸಿಟ್ ಕೂಡ ಅದೇ ನಾನು. ಸಾಕು, ಚಲೋ ಡನ್ ಫಾರ್ ದ ಡೇ. 8 ಪಾಯಿಂಟಿಗೆ ಮಾರ್ಕೆಟ್ ಟ್ರೇಡ್ ಮುಗಿದಿದೆ ಅಂತ. ಬಟ್ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಎಲ್ಲಿ ಅಂದರೆ, ಅಗೇನ್ ಐ ಟ್ರೇಡೆಡ್ ಫ್ರಮ್ ಹಿಯರ್. ಪುಟ್ಟಲ್ಲಿ ಟ್ರೇಡ್ ತೊಗೊಂಡಿದ್ದು, ದಟ್ ವಾಸ್ ಮೈ ಮಿಸ್ಟೇಕ್. ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಅಗೇನ್ ರಿಟ್ರೇಸ್ಮೆಂಟ್ ಕೊಡ್ಬೋದು, ಪ್ರೀಮಿಯಮ್ ಸ್ವಲ್ಪ ಕಡಿಮೆ ಆಗಿದೆ ಅಂತ. ದಿಸ್ ಸ್ಪೈಕ್, ಈ ಸ್ಪೈಕ್ ಏನಿದೆಯಲ್ಲ, ಈ ಕ್ಯಾಂಡಲ್ ಸ್ಪೈಕಲ್ಲಿ ವಾಟ್ ಎವರ್ ಐ ಗೇನ್ಡ್, ಇಲ್ಲಿ ಎಷ್ಟು ನಾನು ದುಡ್ಡು ಮಾಡಿದ್ದೆ ಅಷ್ಟು ಕೂಡ ಆಲ್ಮೋಸ್ಟ್ ನಿಯರ್ ಟು ಝೀರೋಗೆ ಬಂತು. ಓಕೆನಾ? ಸೊ ಹೆಂಗಾಗ್ಬಿಡಲ್ಲ ಸೀರಿಯಸ್ಲಿ ಯಾರು, ತುಂಬಾ ಬೇಜಾರಾಯಿತು. ಬಟ್ ನಾನೇನು ಮಾಡಿದೆ, ವೆಯ್ಟ್ ಮಾಡ್ತಿದ್ದೆ. ಇಫ್ ಇಟ್ ಈಸ್ ಕಮ್ ಬ್ಯಾಕ್ ಟು ಈ ಲೆವೆಲ್, ಓಕೆ ಮತ್ತೆ ಟ್ರೇಡ್ ಎತ್ಕೊಳ್ಳೋಣ. ದಿಸ್ ವಾಸ್ ಅ ಮಿಸ್ಟೇಕ್, ಯು ಮೇಡ್ ಇಟ್, ಶುಡ್ ನಾಟ್ ಟ್ರೇಡ್ ಇಟ್ 3 ಟ್ರೇಡ್ಸ್ ಆ್ಯಂಡ್. ಸೊ ಲೈಕ್ ನೆನ್ನೆನೂ ಕೂಡ ಕಂಫರ್ಟಬಲ್ ಟ್ರೇಡ್ ಸಿಕ್ಕಿರಲ್ಲ, ಸೊ ಹಾಗಾಗಿ ಇವತ್ತಂತ. ಸೊ ಆಗೇನು ಮಾರ್ಕೆಟ್ ಏನು ಮಾಡ್ತು, ಮಾರ್ಕೆಟ್ ಮಾರಬೂಸು. ನಾನು ಏನು ಎಕ್ಸಿಟ್ ಆದೆ ಅದೇ ಸ್ಪಾಟಿಂದ ಅಗೇನ್ ಮಾರ್ಕೆಟ್ ಬ್ಯಾಕ್ ಟು
ಪ್ರಾಫಿಟ್ ನಂದು ಏನು ಪ್ರಾಫಿಟ್ ತೋರಿಸುತ್ತಲ್ಲ ಅಷ್ಟಕ್ಕಿಂತ ಜಾಸ್ತಿಗೆ ಬಂತು. ಸೊ ಓಕೆ ಫೈನ್, ಚಲೋ ಏನೂ ಮಾಡೋಕ್ಕಾಗಲ್ಲ ಅಂತ ವೆಯ್ಟ್ ಮಾಡ್ತಿದ್ದೆ. ಅಗೇನ್ ಮಾರ್ಕೆಟ್ ಬ್ಯಾಕ್ ಟು ರಿಟ್ರೇಸ್ ಟು ದಿಸ್ ಲೆವೆಲ್. ಐ ರೀ ಎಂಟರ್ಡ್ ಹಿಯರ್. ಓಕೆನಾ, ಇಲ್ಲಿ ರೀ ಎಂಟ್ರಿ ಆದೆ. ಇಲ್ಲಿ ಆಲ್ಮೋಸ್ಟ್ 10-11 ಪಾಯಿಂಟ್ ಕ್ಯಾಪ್ಚರ್ ಮಾಡಿದೆ. ಸೊ ವಾಟ್ ಎವರ್ ನನಗೆ ಪುಟ್ಟಲ್ಲಿ ಏನು ಈರೋಡ್ ಆಗಿತ್ತು ಆ ಅಮೌಂಟ್ ಸಿಕ್ತು ನನಗಿಲ್ಲಿ. ಸೊ ಚಲೋ ಓಕೆ ಫೈನ್, ಕ್ಲೋಸಿಂಗ್ ದ ಡೇ ಅಂತ ಸುಮ್ಮನೆ ಆದೆ. ಇಲ್ಲಿ ಚಲೋ ಮಾರ್ಕೆಟ್ ಇಲ್ಲೇ ಮೋಸ್ಟ್ಲಿ ಇಷ್ಟರಲ್ಲೇ ಡ್ರ್ಯಾಗ್ ಮಾಡಿ ಕ್ಲೋಸ್ ಆಗೋ ಚಾನ್ಸಸ್ ಇದೆ. ಸೊ ಇವತ್ತಿಂದ ಟ್ರೇಡ್ ಇಲ್ಲಿಗೆ ಏನು ಮಾಡೋಣ, ಮತ್ತೆ ನೋ ಮೋರ್ ಟ್ರೇಡ್ಸ್ ಅಂತ. ಅಗೇನ್ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿ ನನಗೆ ಮಾರ್ಕೆಟು ಟ್ರಿಕ್ಕಿ ಅನಿಸಿದ್ದು ಎಲ್ಲಿ ಗೊತ್ತಾ, ದಿಸ್ ವಾಸ್ ದ ಪ್ಲೇಸ್. ಅಗೇನ್ ಮಾರ್ಕೆಟ್ ಬ್ಯಾಕ್ ಟು ಲೈಕ್ ಎಸ್ಟರ್ಡೇ ಎಕ್ಸಾಕ್ಟಾಗಿ ಲೋ ಏನಿದೆ ಅಲ್ಲಿಗೆ ಬಂತು. ಚಲೋ ವಾಟ್ ಎವರ್ ಆಗಿದ್ದಾಗುತ್ತೆ. ಮಾರ್ಕೆಟಲ್ಲಿ ಏನಾಗಿದೆ, ವಾಟ್ ಎವರ್ ದ ಬೈಯರ್ಸ್ ಇಲ್ಲಿ ಏನಾಗ್ತಿದ್ದಾರೆ, ಬೈಯರ್ಸು ಬೈ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟಾಗಿ ಮಾರ್ಕೆಟ್ ಇಲ್ಲಿಂದ ಬೀಳೋ ಚಾನ್ಸಸ್ ಕೂಡ ಹೆವಿ ಇದೆ ಅಂತ ಐ ಎಂಟರ್ಡ್ ಹಿಯರ್ ಇಟ್ ಸೆಲ್ಫ್. ಇಲ್ಲಿ ನಾನು ಎಂಟ್ರಿ ಆದೆ. ನೀವು ಬಿಲೀವ್ ಮಾಡೋದಿಲ್ಲ, ಮಾರ್ಕೆಟ್ ವೆರಿ ಶಾರ್ಪ್ ಮೂವ್ ಆಯಿತು. ಐ ಕ್ಯಾಪ್ಚರ್ಡ್ 15 ಪಾಯಿಂಟ್ಸ್ ಇಲ್ಲಿ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ವಾಟ್ ಎವರ್ ಅಮೌಂಟ್ ನೀವು ನೋಡ್ತಾ ಇದ್ದೀರಲ್ಲ ಅದು ಲೈಕ್ ಇಲ್ಲಿ ಎಂಟ್ರಿ ಆಗಬೇಕಾದ್ರೂ ಸ್ವಲ್ಪ ರಿಟ್ರೇಸ್ಮೆಂಟ್ ಟ್ರೇಡ್ ಆಗಿದ್ದರಿಂದ ಕಾನ್ಫಿಡೆನ್ಸ್ ಟ್ರೇಡ್ ಇತ್ತು. ಕ್ವಾಂಟಿಟಿನೂ ಸ್ವಲ್ಪ ಬ್ಯಾಲೆನ್ಸಿಂಗಾಗಿ ಹೈ ಇತ್ತು. ಓಕೆನಾ, ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇತ್ತು ರೆಗ್ಯುಲರ್ ಕ್ವಾಂಟಿಟಿಗಿಂತ, ಹಾಗಾಗಿ ನಿಮಗೆ ಅಷ್ಟು ದೊಡ್ಡ ಅಮೌಂಟ್ ಕಾಣಿಸ್ತಿದೆ. ಸೊ ಐ ಫಿನಿಶ್ ದ ಡೇ. ದಿಸ್ ವಾಸ್ ದ ಲಾಜಿಕ್. ಸಿಂಪಲ್ ಟ್ರೇಡು, ಸಿಂಪಲ್ ಲಾಜಿಕ್ನ ಯೂಸ್ ಮಾಡಿದ್ದೀನಿ. ಏನು ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್ ಅಂತ ನಾನು ಇಲ್ಲೇನೂ ಮಚ್ ಮೋರ್ ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಹೋಪ್ ನಿಮಗೆ ಲಾಜಿಕ್ಸ್ ಆ್ಯಂಡ್ ಥಿಂಗ್ಸ್ ಎರಡು ನಾನು ಏನು ಗೈಡ್ ಮಾಡಿದ್ದೀನಿ ಎರಡೂ ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ ಇವಾಗ ಏನು ಮಾಡ್ತು, ವಾಟ್ ಎವರ್ ಸೆಲ್ಲರ್ಸ್ ಇದ್ದರು, ಇಲ್ಲಿಂದ ವೀಕೆಂಡ್ ಸೆಲ್ಲರ್ಸ್ ಇದ್ದರು, ಇಲ್ಲಿಂದ ವೀಕೆಂಡ್ ಸೆಲ್ಲರ್ಸ್ ಇದ್ದರು, ಅವರೆಲ್ಲರೂ ಒಂದೇ ಕ್ಯಾಂಡಲ ಸ್ಪೈಕ್ ಮಾಡಿದೆ. ಇವಾಗ ಬಯರ್ಸ್ ಏನು ಅಂದ್ಕೊಂಡಿರ್ತಾರೆ, ಸಪೋಸ್ ನಿಮ್ಮ ಹತ್ರ ಸ್ಟ್ರಾಟಜಿ ಇಲ್ಲ, ನಾಲೆಡ್ಜ್ ಇಲ್ಲ ಅಂದರೆ ಏನು ಮಾಡ್ತೀರಾ, ಇಷ್ಟು ದೊಡ್ಡ ಕ್ಯಾಂಡಲ್ ಆಗಿದೆ, ಚಲೋ ಎಂಟ್ರಿ ಮಾಡಿಬಿಡೋಣ, ಮಾರ್ಕೆಟ್ ವಿಲ್ ಗೋ ವೆರಿ ಫಾಸ್ಟ್ ಅಪ್ ಸೈಡ್ ಹೋಗುತ್ತೆ ಅಂತ. ತುಂಬ ಕಷ್ಟ ಇದೆ ಮಾರ್ಕೆಟ್ ಅಪ್ ಸೈಡ್ ಹೋಗೋದು, ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಟ್ರೇಡಿಂಗ್ ಬಿಲೋ 24,000 ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಮಾರ್ಕೆಟ್ಗೆ ಅಪ್ ಸೈಡ್ ಹೋಗೋದು. ಸೊ ಹಾಗಾಗಿ ಯು ನೀಡ್ ಟು ವೆಯ್ಟ್ ಮಾಡಲೇಬೇಕು ನೀವು. ಮಾರ್ಕೆಟ್ ಯಾವ ಕಡೆಗೆ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನೀವು ವೆಯ್ಟ್ ಮಾಡಲೇಬೇಕು. ಅದೇ ರೀಸನ್ಗೆ ನಾನು ಹೇಳಿದ್ದು, ಇಷ್ಟು ದೊಡ್ಡ ಕ್ಯಾಂಡಲ್ ಆದಮೇಲೆ ನಿಮಗೆ ಟ್ರೇಡ್ ಮಾಡ್ತೀನಿ ಅಂದ್ರೂ ಇವಾಗ ನಿಮಗೆ ಇಲ್ಲಿ ನೋಡೋಕೆ ಹೋದರೆ ಆಲ್ರೆಡಿ ನಿಮ್ಮದು ಕಂಪ್ಲೀಟ್ ಪ್ರೀಮಿಯಮ್ ಎರೋಡ್ ಆಗಿದೆ. ಇಟ್ ಮೀನ್ಸ್ ನೀವೇನು ಅಂದ್ಕೊಂಡ್ರಿ ಮಾರ್ಕೆಟ್ ಇವಾಗ ಬುಲಿಶ್ ಹೋಗುತ್ತೆ ಅಂತ, ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾಗಿರುತ್ತೆ ಇಲ್ವಾ, ಕಾಲ್ ಸೈಡ್ ಪ್ರೀಮಿಯಮ್ ಬೇಕಿದ್ರೆ ನೋಡೋಣ. 23,900 ಆಪ್ಷನ್ನಲ್ಲಿ ನೀವು ಚೆಕ್ ಮಾಡಿದರೆ ಯು ವಿಲ್ ಗೆಟ್ ಟು ನೋ 23,900 ಪುಟ್ ಹಾಕ್ಕೊಂಡೆ ನಾನು. ಸೀರಿಯಸ್ಲಿ ಯಾರ್ ವೆರ್ ಇಸ್ ಕಾಲ್. ಸೊ ಇವಾಗ ನೀವು ಕಾಲಲ್ಲಿ ಸಪೋಸ್ ಆ ದೊಡ್ಡ ಕ್ಯಾಂಡಲ್ಲು ಸ್ಪೈಕ್ ಆಗಿದೆ ಅಂತ ಎಂಟ್ರಿ ಆಗಿದರೆ ನಿಮಗೆ ಎಷ್ಟಕ್ಕೆ ಸಿಕ್ಕಿತ್ತೆ, ಸಪೋಸ್ ಇಫ್ ಯು ಎಂಟರ್ಡ್ ಆನ್ 80, ಮಾರ್ಕೆಟ್ ಎಲ್ಲಿ ಟ್ರೇಡ್ ಆಗ್ತಿದೆ, ಆಲ್ಮೋಸ್ಟ್ ನಿಮಗೆ 11 ಪಾಯಿಂಟ್ ಡಮರ್. ಸೊ ನಿಮ್ಮ ಸ್ಟಾಪ್ ಲಾಸ್ ಗಾನ 11-12 ಪಾಯಿಂಟ್ ಹೋಗಿದೆ ಅಂದರೆ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗದಲ್ಲೇ ಇರುತ್ತಾ, ಡೆಫಿನೆಟಾಗಿ. ಸೊ ಅದಕ್ಕೆ ಹೇಳಿದ್ದು ಮಾರ್ಕೆಟಲ್ಲಿ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟು. ಸೊ ಕಲೀರಿ, ಅದಕ್ಕೆ ನಾನು ತುಂಬ ವೀಡಿಯೋದಲ್ಲಿ ಹೇಳ್ತೀನಿ, ಲರ್ನಿಂಗ್ ಈಸ್ ಮಸ್ಟ್ ಇಂಪಾರ್ಟೆಂಟ್. ಕಲಿತ್ರೆ ಮಾರ್ಕೆಟಲ್ಲಿ ಯು ಕ್ಯಾನ್ ಮೇಕ್ ಮನಿ ವೆರಿ ಈಸಿಲಿ. ಎಲ್ಲಿ ತನಕ ನೀವು ಕಲಿಯೋ ಕಡೆ ಫೋಕಸ್ ಮಾಡೋದಿಲ್ಲ, ಯು ಆಲ್ವೇಸ್ ಫೀಲ್ ಕ್ವೈಟ್ ಡಿಫಿಕಲ್ಟ್ ಮಾರ್ಕೆಟ್. ಓಕೆನಾ, ಸೊ ಮಾರ್ಕೆಟು ಯಾಕೆ ಡಿಫಿಕಲ್ಟ್ ಆಗುತ್ತೆ, ಮಾರ್ಕೆಟಲ್ಲಿ ಏನಕ್ಕೆ ಟ್ರೇಡ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಇದೇ ರೀಸನು. ಬಿಕಾಸ್ ನೀವು ಕಲಿಯೋ ಕಡೆ ಫೋಕಸ್ ಮಾಡಿರೋದಿಲ್ಲ. ಕಲಿಯೋ ಕಡೆ ಫೋಕಸ್ ಮಾಡಿದಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಟಫ್ ಅನಿಸೋದಿಲ್ಲ ಅದು. ಸೊ ನೀವು ಯಾವಾಗ ಕಲಿಯೋ ಕಡೆ ಫೋಕಸ್ ಮಾಡೋದಿಲ್ಲ ಆವಾಗ ನಿಮ್ಗೆ ಅನಿಸುತ್ತದು ಓಕೆ ಚಲೋ ದಿಸ್ ವಾಸ್ ದ ಡೇ ಮಿಸ್ಡ್ ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇವಾಗ ಟ್ರೇಡ್ಸ್ ಕೂಡ ಅರ್ಥ ಆಗಿದೆ. ನಾನು ಐ ಶುಡ್ ನಾಟ್ ಮೇಕ್ ಇಟ್ ಆ್ಯಕ್ಚುಲಿ ಐ ಟ್ರೇಡೆಡ್ ಮೋರ್ ಟ್ರೇಡ್ಸ್ ಟುಡೇ. ಐ ಶುಡ್ ನಾಟ್ ಡೂ ದಟ್ ಒನ್. ಸೊ ದಟ್ಸ್ ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು 3ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.